5 ವರ್ಷ ಕಾಂತರಾಜುರವರು ಅವರ ಅಧ್ಯಕ್ಷತೆಯಲ್ಲಿ ನಡೆದಂಥ ಈ ಒಂದು ವರದಿ ಪೂರ್ಣಗೊಳಿಸಿದ ನಂತರ ಆ 5 ವರ್ಷದಲ್ಲಿ ಅವರೇನೇನೋ ದಾಖಲಾತಿಗಳು ಸಂಗ್ರಹಣೆ ಮಾಡಿದರು, ಸರ್ವೆಯ ಮೂಲಕ ಒಂದು ವರದಿಯನ್ನು ತಯಾರಿ ಮಾಡಿದರು. ಅದನ್ನು ಸ್ವಾಭಾವಿಕವಾಗಿ ಸರ್ಕಾರಕ್ಕೆ ಸಬ್ಮಿಟ್ ಮಾಡಿ ಸರ್ಕಾರದ ಸೀಲನ್ನು ಒತ್ತಿ ಆ ಒಂದು ಬಾಕ್ಸನ್ನು ಬಹುಶಃ ಸರ್ಕಾರದ ಒಂದು ಸುಪರ್ತಿನಲ್ಲಿ ಒಂದು ಸೇಫ್ ಝೋನ್ ಅಂತ ನಾವು ಹೇಳ್ಬೋದು, ಏನು ಹೇಳ್ಬೋದು, ಅಥವಾ ಒಂದು ಕಸ್ಟಡಿನಲ್ಲಿ ಅದನ್ನು ಸ್ವಾಭಾವಿಕವಾಗಿ ಇಟ್ಟಿರ್ತಾರೆ ಅಂತಕ್ಕಂಥದ್ದು ನಾವು ಭಾವಿಸಿದ್ದೀವಿ. ತದನಂತರ ಏನಾಗುತ್ತೆ, ರಾಜಕಾರಣದಲ್ಲಿ ಎಲ್ಲ ಇಲ್ಲಿದೆ ಅಣ್ಣ, ಬಿಡುಗಡೆ ಮಾಡ್ತೀವಿ. ಎಲ್ಲ ಓದಿ ಅಣ್ಣ, ಇಲ್ಲೇ ಇದೆ ಅವ್ರ ಹೇಳಿಕೆ ಓದ್ಬಿಡಿ, ಸ್ಮಾಲ್ ಹೇಳಿಕೆ. ಸಮೀಕ್ಷೆಯಲ್ಲಿ ಯಾವುದಾದರೂ ಲೋಪವಾಗಿದ್ದರೆ ಅದಕ್ಕೆ ಸಮೀಕ್ಷೆದಾರರೇ ಹೊಣೆ, ಅದರ ವಿರುದ್ಧ ಕ್ರಮ ಕೈಗೊಳ್ಳುತ್ತೇವೆ. ಅಂತಹ ಪ್ರದೇಶದಲ್ಲಿ ಮತ್ತೆ ಗಣತಿ ಮಾಡಿಸುತ್ತೇವೆ. ಅಂದರೆ ಇದು ಕಾಂತರಾಜುರವರು ಕೊಟ್ಟಂತಹ ಹೇಳಿಕೆ ಇಲ್ಲಿದೆ. ಅದನ್ನೇ ಈಗ ಸದ್ಯಕ್ಕೆ ದೇವರಾಜಣ್ಣ ಅವರು ಕೊಟ್ಟಂಥ ಹೇಳಿಕೆನ ಪುನರಚನೆ ಮಾಡಿದ್ದಾರೆ. ಇದನ್ನು ನಾವು ರಿಲೀಸ್ ಮಾಡ್ತೇವೆ ಇದನ್ನು. ತದನಂತರ ಕಾಂತರಾಜುರವರ ಅವಧಿ ಮುಕ್ತಾಯ ಆಗಬೇಕಾದಂಥ ಸಂದರ್ಭದಲ್ಲಿ ಈಗ ತಾನೇ ಹೇಳ್ದಂಗೆ ಒಂದು ಸರ್ಕಾರದ ಸೀಲನ್ನು ಒತ್ತಿ ಒಂದು ಡಾಕ್ಯುಮೆಂಟೇಷನ್ ಏನು ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ, ಸರ್ಕಾರದ ಸುಪರ್ತಿನಲ್ಲಿ ಏನೋ ಒಂದು ಬಾಕ್ಸ್ ಇರುತ್ತೆ. ತದನಂತರ ಬಂದಂಥವ್ರು ಯಾರು? ರಾಜಕಾರಣದಲ್ಲಿ ಅವ್ರನ್ನ ನಾವೆಲ್ಲರೂ ಭಾಳ ಸಭ್ಯರು, ಅತ್ಯಂತ ಸರಳ ಸಜ್ಜನಿಕೆಯ ವ್ಯಕ್ತಿತ್ವ, ಅತ್ಯಂತ ಸಂಭಾವಿತ ಅಂತಕ್ಕಂಥದ್ದು ಸಾರ್ವಜನಿಕ ವಲಯದಲ್ಲಿ ಅವ್ರ ಬಗ್ಗೆ ಇಲ್ಲಿಯವರೆಗೂ ಇದ್ದಂಥ ಒಂದು ಇಂಪ್ರೆಷನ್, ಒಂದು ಅಭಿಪ್ರಾಯ. ಅವರು ಬಂದ ನಂತರ ಅವರು ಕೂಡ ಒಂದು ಪತ್ರವನ್ನು ಬರೀತಾರೆ. ಇದು ಭಾಳ ಸೂಕ್ಷ್ಮವಾಗಿ ಗಮನಿಸಬೇಕಾಗಿರ್ತಕ್ಕಂಥ ಅಂಶ. 2021-26 8ನೇ ತಿಂಗಳು ಅಂತ ಅಂದ್ಕೊಳ್ತೇನೆ, ಇಲ್ಲಿ ಮೆನ್ಷನ್ ಆಗಿದೆ. ಎಸ್, ದಿನಾಂಕ 26 8ನೇ ತಿಂಗಳು 2021 ಇಸ್ವಿ ಅವರು ಒಂದು ಪತ್ರವನ್ನು ಬರೀತಾರೆ. ಈ ಪತ್ರ ಯಾರಿಗೆ ಬರೀತಾರೆ ಅಂದರೆ, ಹಿಂದುಳಿದ ವರ್ಗದ ಸಚಿವಾಲಯಕ್ಕೆ ಒಂದು ಪತ್ರ ಬರೀತಾರೆ. ಜೊತೆಯಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ ಈ ಪತ್ರವನ್ನು ಬಹಿರಂಗವಾಗಿ ಬರೀತಾರೆ. ಇದು ಸಾರ್ವಜನಿಕ ವಲಯದಲ್ಲೂ ಕೂಡ ಬಹುಶಃ ಇತ್ತೀಚಿನ ದಿನಗಳಲ್ಲಿ ಗಮನಕ್ಕೆ ಬಂದಿದೆ ಅಂತಕ್ಕಂಥದ್ದು ನಾನು ಕೇಳ್ತಾ ಇದ್ದೆ. ಗೊತ್ತಿಲ್ಲ ಇದು ಎಷ್ಟರ ಮಟ್ಟಕ್ಕೆ ಪ್ರಚಾರ ಪಡೆದುಕೊಳ್ತು ಈ ಪತ್ರ ಅಂತ. ಆ ಪತ್ರದಲ್ಲಿ ಏನಾಗಿದೆ, ಉಲ್ಲೇಖ ಆಗಿರ್ತಕ್ಕಂಥ ಅಂಶ ಏನು, ಈ ಹಿಂದೆ ಕಾಂತರಾಜುರವರು ಈ 5 ವರ್ಷಗಳ ಒಂದು ವರದಿ, ಆ ಒಂದು ದಾಖಲಾತಿಗಳು ಇವತ್ತು ಸರ್ಕಾರದ ಒಂದು ಸುಪರ್ತಿಗೆ ಒಪ್ಪಿಸಿದ್ದಾರೆ ಅಂತಕ್ಕಂಥದ್ದನ್ನ ಒಂದು ಸೀಲನ್ನು ಹಾಕಿ ಅಂತಕ್ಕಂಥದ್ದು ನಾವೇನು ಭಾವಿಸಿದ್ವಿ. ಆದರೆ ಇಲ್ಲಿ ಇವ್ರು ಹೇಳ್ತಕ್ಕಂಥದ್ದು, ಹೆಗಡೆ ಅವ್ರು ಹೇಳ್ತಕ್ಕಂಥದ್ದು, ಅದರ ಒಳಗಡೆ ಇರಬೇಕಾದಂಥ ಏನೊಂದು ಮದರ್ ಡಾಕ್ಯುಮೆಂಟ್ ಇದೆಯಲ್ಲ, ಮೂಲ ಪ್ರತಿ, ಹಸ್ತಪ್ರತಿ ಮತ್ತು ಮೂಲ ಪ್ರತಿ, ಇವೆರಡೂ ಕೂಡ ಇದರ ಒಳಗಡೆ ಇಲ್ಲ. ಇದು ಈ ಪತ್ರದಲ್ಲಿ ಉಲ್ಲೇಖನ ಮಾಡಿರ್ತಕ್ಕಂಥದ್ದು. ಜಯಪ್ರಕಾಶ್ ಹೆಗಡೆ ಅವರು ಹಿಂದುಳಿದ ವರ್ಗದ ಸಚಿವಾಲಯಕ್ಕೆ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಸ್ವತಃ ಜಯಪ್ರಕಾಶ್ ಹೆಗಡೆರವರೇ 2021-26 8ನೇ ತಿಂಗಳು ಇದನ್ನು ಬರೆದಿದ್ದಾರೆ, ಇದನ್ನು ಗಮನಕ್ಕೆ ತಗೊಬಂದಿದ್ದಾರೆ. ಅಲ್ಲ, ಇದು ಸರ್ಕಾರದ ಒಂದು ಸುಪರ್ತಿಲಿ ಇರ್ತಕ್ಕಂಥ ಇಂಥ ಒಂದು ಸೀರಿಯಸ್ ಡಾಕ್ಯುಮೆಂಟೇಷನ್ನು 170 ಕೋಟಿ ರೂಪಾಯಿ ಖರ್ಚು ಮಾಡಿದ್ದೀನಿ ಅಂತ ಹೇಳ್ತೀರಿ. 170 crores. 1 ರೂಪಾಯಿ 2 ರೂಪಾಯಿ ವಹಿವಾಟಲ್ಲ ಇದು, 170 ಕೋಟಿ ರೂಪಾಯಿ ವಹಿವಾಟು. ಇದು ದುಡ್ಡು ಯಾರದು? ರಾಜ್ಯದ ಜನತೆಯ ಟ್ಯಾಕ್ಸ್ ಪೇಯರ್ಸ್ ಮನಿ ಅಲ್ವೇ ಇದು? ಈ ರೀತಿ ಸ್ವೇಚ್ಛಾಚಾರವಾಗಿ
170 ಕೋಟಿ ರೂಪಾಯಿ ವರದಿ ತಯಾರು ಮಾಡಲಿಕ್ಕೆ ನೀವು ದುಡ್ಡನ್ನು ಇವತ್ತು ಏನು ಬಳಕೆಯನ್ನು ಮಾಡಿದ್ದೀರಿ, ಆದರೆ ಇದರ ಒಂದು ಮೂಲ ಪ್ರತಿ ಹಸ್ತಪ್ರತಿ ಇಲ್ಲ ಅಂತ ಹೇಳಿದರೆ ಜಯಪ್ರಕಾಶ್ ಹೆಗಡೆ ಅವರು ಎಲ್ಲಿ ಹೋಯ್ತು? ಇಂಥ ಒಂದು ಸೀರಿಯಸ್ ಡಾಕ್ಯುಮೆಂಟೇಶನ್ಗೆ ಏನು ರೆಕ್ಕ ಪಕ್ಕ ಬಂದು ಹಾರ್ಕೊಂಡು ಹೋಯ್ತಾ? ಹಾಗಿದ್ರೆ ಆ ಸೀಲ್ಡ್ ಬಾಕ್ಸ್ ಆ ಕವರ್ನಲ್ಲಿ ಇದ್ದಂಥದ್ದು ಏನಿತ್ತು? ಏನು ವರದಿ ಏನು ಮಾಡಿದ್ರಿ? 84ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ, ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.